ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಇನ್ನು 3 ರಾಶಿಗಳದೇನ ಭವಿಷ್ಯ ಹೇಳೋದು ಬಾಕಿ ಇದೆ. ಗುರುಜಿ, ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕುಜನ ಆಸ್ಥಾನದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ಸಮಂಜಸವಾಗಿಲ್ಲದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಶೀತ ಬಾಧೆಯಿಂದ ನರಳುವಂಥದ್ದಾಗಲಿ ಅಥವಾ ಏನೋ ಒಂದು ಸ್ವಲ್ಪ ಸಮಾಧಾನ ಇಲ್ಲದಿದ್ದರೆ ವ್ಯಕ್ತಿಗೆ ಸಾಮಾನ್ಯಕ್ಕೆ ಸಮಾಧಾನ ಇಲ್ಲದಿದ್ದಾಗ ಯಾವುದೇ ಕೆಲಸಗಳ ಬಗ್ಗೆನೂ ಆಸಕ್ತಿ ಇರೋದಿಲ್ಲ. ಜೊತೆಗೆ ಯಾವುದೇ ಒಂದು ಕೈಂಕರ್ಯಗಳನ್ನು ಮಾಡಬೇಕಾದರೂ ನೆಮ್ಮದಿ ಇರೋದಿಲ್ಲ, ತೃಪ್ತಿಕರವಾದಂತಹ ಬದುಕು ನೋಡಲಿಕ್ಕಾಗೋದಿಲ್ಲ. ಇಂತಹ ಪರಿಸ್ಥಿತಿ ಸಾಕಷ್ಟು ಎದುರಾಗ್ತಾ ಇರುತ್ತೆ. ಆದರೆ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಸಾಕಷ್ಟು ವಿಧಿವಿಧಾನಗಳಲ್ಲಿ ಅನುಷ್ಠಾನಗಳಂತ ಇದೆ. ಆಗಲೇ ಯೋಗ, ಸಿದ್ಧಿ, ಜಪ, ತಪ, ದೇವರ ದರ್ಶನ ಅಥವಾ ದೇವರ ಪೂಜೆ ಅಥವಾ ದಾನ ಧರ್ಮಗಳು ಇದೆಲ್ಲವೂ ಸಹಿತ ಮನುಷ್ಯನಿಗೆ ಸಹಕಾರಿಯಾಗಿರುತ್ತೆ. ಆದರೆ ವ್ಯಕ್ತಿ ತಾನು ಹಾಕ್ತಕ್ಕಂಥ ಹೆಜ್ಜೆನಲ್ಲಿ ಗೊತ್ತಿದ್ದೂ ಮಾಡ್ತಕ್ಕಂಥ ತಪ್ಪುಗಳು ಬೇರೆ, ಗೊತ್ತಿಲ್ಲದಿರ ಆಗುವಂತಹ ತಪ್ಪುಗಳು ಬೇರೆ, ಅಥವಾ ವಿಧಿ ಲಿಖಿತ ಬರೆದಿದ್ದೇ ಹೀಗಿದ್ದರೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ಆಗೋದೇ ಬೇರೆ. ಅದರಿಂದ ಮಕರ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಏನೋ ಒಂಥರ ಚಂಚಲತೆ, ಏನೋ ವಸ್ತು ಕಳ್ಕೊಂಡಿದ್ದೀವೇನೋ, ಅಥವಾ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಸರಿ ಇಲ್ವೇನೋ, ಅಥವಾ ನಮ್ಮನ್ನು ಯಾರಾದರೂ ಏನಾದರೂ ಬೇರೆ ಥರ ಆಲೋಚನೆ ಮಾಡ್ತಿದ್ದಾರೋ, ನಮ್ಮನ್ನು ಬೇರೆ ಥರ ಮಾತಾಡ್ಕೊಳ್ತಾ ಇದ್ದಾರೋ ನಮ್ಮ ಬಗ್ಗೆ, ಈ ಪ್ರಕಾರವಾಗಿ ತಲೆಯಲ್ಲಿ ಬಹಳ ಗಾಢವಾಗಿ ಇಟ್ಕೊಂಡಿರ್ತೀರಿ. ಆದರೂ ಬಲವಂತದಿಂದ ನಗಬೇಕಾದ್ರೆ ಇನ್ನೊಬ್ಬರ ಮುಂದೆ ನಗ್ತಾ ಇರ್ತೀರಿ. ಇಂತಹ ಪರಿಸ್ಥಿತಿ ಮಕರ ರಾಶಿಯವರಿಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಒಂದು ಸಮಸ್ಯೆಗಳಾದರೂ ಈ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕಾದ್ರೆ ನೀವು ಮಾಡಬೇಕಾದ್ದು ಗಣಪನ ಆರಾಧನೆ ಮಾಡಿ. ಮಹಾಗಣಪತಿನ ಆರಾಧನೆ ಮಾಡ್ತಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಗರಿಕೆನೋ, ಬಿಳಿ ಎಕ್ಕದ ಹೂವೋ ಅಥವಾ ಒಂದಿಷ್ಟು ಕುಂಕುಮನೋ ಇಂತಹದ್ದನ್ನು ದೇವರು ಕೊಟ್ಟು ಒಮ್ಮೆ ಪ್ರಾರ್ಥನೆ ಮಾಡಿ, ಸ್ವಾಮಿಯ ತೀರ್ಥವನ್ನು ತೆಗೆದುಕೊಂಡು ಮನೆಯಲ್ಲಿರ್ತಕ್ಕಂತಹ ತುಳಸಿ ಗಿಡಕ್ಕೆ ಒಂದು 11 ನಮಸ್ಕಾರ ಮಾಡಿ, ತುಳಸಿ ಗಿಡದ ಮಣ್ಣಿನ ಅಂದರೆ ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಆ ಮಣ್ಣಿನ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮಕರ ರಾಶಿಯಲ್ಲಿ ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬೋದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ವಿಶೇಷ, ಹಾಗೆ ಗುರುವಿನ ಅನುಗ್ರಹವೂ ಇದೆ. ಆದರೆ ಗುರುವಿನ ಅನುಗ್ರಹ ಇದ್ದರೂ ಚಂದ್ರನ ಆಸ್ಥಾನವಿರೋದ್ರಿಂದ ಚಂದ್ರನಿಗೂ ಇವತ್ತಿನ ಕುಂಭರಾಶಿಯವರಿಗೂ ಸ್ವಲ್ಪ ಮಟ್ಟಿಗೆ ಮನಸ್ಸಲ್ಲಿ ಸಾಕಷ್ಟು ಕಸಿಬಿಸಿ ಇದೆ. ಯಾವುದೇ ಒಂದು ಕೆಲಸ ಕಾರ್ಯಗಳು ಸಹಿತ ಪರಿಪಕ್ವವಾಗಿ ಆಗುತ್ತೋ ಇಲ್ವೋ, ಯಾವುದೇ ಒಂದು ನಿರ್ಣಯಗಳು ತೆಗೆದುಕೊಂಡ್ರೂ ಈ ನಿರ್ಣಯ ಸಮಂಜಸವಾಗಿದೆಯೋ ಇಲ್ವೋ, ಅಥವಾ ನಾವು ಮಾಡ್ತಾ ಇರ್ತಕ್ಕಂಥದ್ದೇ ತಪ್ಪೋ, ಅಥವಾ ನಮ್ಮ ಸ್ಥಾನಬಲ ಅಡ್ವೈದೆಯೋ, ಅಥವಾ ಸ್ಥಾನದಲ್ಲಿರ್ತಕ್ಕಂತಹ ವ್ಯತ್ಯಾಸವೋ, ಅಥವಾ ನಮ್ಮ ಪರಿಸರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ನಿಂದನೆಯ ಮಾತುಗಳು ಬರ್ಬೋದೇನೋ, ಹೀಗೆ 10 ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡಿ ಮನಸ್ಥಿತಿ ತುಂಬ ಅಧ್ವಾನವಾಗಿರುವಂತಹ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಇವತ್ತು ಇದನ್ನು ಸರಿಸಮಾನವಾಗಿ ಸಮಂಜಸವಾಗಿ ಇಟ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಆರಾಧ್ಯ ದೇವತೆಯನ್ನು ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಆರಾಧ್ಯ ದೇವತೆ ಪ್ರಾರ್ಥನೆ ಮಾಡಿ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಶನ್ನೋ ದೇವಿ ರವಿಷ್ಟಯೇ ಆಪೋ ಭವಂತು ವೇದಯಂ ಶಯ್ಯೋ ರವಿಷ್ಟ್ರವಂತರಃ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ, ಶಾಂತಿ ಸಿಗ್ಬೋದು. ಆದರೂ ಆರ್ಥಿಕ ಪರಿಸ್ಥಿತಿಯಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾರು ಒಂದಿಷ್ಟು ಪದಾರ್ಥಗಳನ್ನು, ಸಿಹಿ ಪದಾರ್ಥಗಳನ್ನು ಕೊಡೋದ್ರಿಂದ ಇವತ್ತು ಬಂದೊದಗಬಹುದಾದಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಜೊತೆಗೆ ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಬರ್ತಕ್ಕಂಥದ್ದು ಸಹಿತ ಸಾಕಷ್ಟು ವಿಶೇಷವೇ ಸರಿ. ಇದನ್ನು ಮಾಡಿ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಬುಧನ ಆಸ್ಥಾನ ವಿಶೇಷವಾಗಿದ್ದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಸಾಕಷ್ಟು ದಿನಗಳಿಂದ ಒಂದಲ್ಲ ಒಂದು ಕೆಲಸಗಳನ್ನು ಸಮಂಜಸವಾಗಿ ನಡೆದಿರ, ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡ್ತಿದ್ದೀರಿ. ಜೊತೆಗೆ ಪರಿವಾರದಲ್ಲಿರ್ತಕ್ಕಂಥವರು, ನಿಮ್ಮ ಕುಲಬಾಂಧವರು, ಅಣ್ಣ ತಮ್ಮಂದರು, ಅವರು ನಿಷ್ಠೂರದ ಮಾತುಗಳನ್ನು ಕೇಳಕ್ಕಾಗದಂಥ ಪರಿಸ್ಥಿತಿಯೂ ಸಾಕಷ್ಟು ಜನಕ್ಕಿದೆ. ಸಾಕಷ್ಟು ಜನ ಆರ್ಥಿಕ ಪರಿಸ್ಥಿತಿಯಲ್ಲಿ ಇತ್ತ ಅನುಕೂಲವೂ ಆಗ್ದಿರಾ ಅಥವಾ ಅನಾನುಕೂಲವೂ ಆಗ್ದಿರಾ ಒಂದು ತ್ರಿಶಂಕು ಸ್ವರ್ಗದಲ್ಲಿ ತಾವು ನೆರಳಾಡ್ತಿದ್ದೀರಿ. ಇಂತಹ ಪರಿಸ್ಥಿತಿ ನಿಮಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಅನುಗ್ರಹಕ್ಕಾಗಿ ಗುರುಗಳ ಮಂದಿರಕ್ಕೆ ಹೋಗಿ ಗುರು ಪಾದಕ ದರ್ಶನ ಮಾಡಿ, ಗುರುಗಳಿಂದ ಸಿದ್ಧಿಪಡಿಸ್ಕೊಂಡು ಬಂದಿರತಕ್ಕಂಥ ಗುರುಗಳ ಮಂತ್ರಾಕ್ಷತೆಯನ್ನು ಅಥವಾ ತೀರ್ಥ ಪ್ರಸಾದವನ್ನು ಇದನ್ನು ತೆಗೆದುಕೊಂಡು ಗುರುಗಳ ಹೆಸರಲ್ಲೇ ಒಂದಿಬ್ಬರಿಗೆ ಊಟದ ವ್ಯವಸ್ಥೆ ಮಾಡಿ. ನಿಮ್ಮ ಕೈಯಲ್ಲಿ ಶಕ್ತಿಯಾನುಸಾರ ಏನಾದರೂ ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥವನ್ನು ಕೊಡೋದ್ರಿಂದ ಇವತ್ತು ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಿ ನೆಮ್ಮದಿ ಕಾಣಬಹುದು. ಒಳ್ಳೆಯದಾಗಲಿ.